ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಅಳತೆ ಬ್ಲೌಸಿಂದ ಯಾವ ರೀತಿ ಅಳತೆ ಬ್ಲೌಸನ್ನು ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಈ ವಿಡಿಯೋದಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವಾಗ ನೋಡಿ ಇದೇ ಅಳತೆ ಬ್ಲೌಸು. ಹಾಗೆ ನಾನು ಇವಾಗ ಸ್ಟಾರ್ಟಿಂಗ್ ನಿಮಗೆ ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಎರಡು ಸ್ಲೀವನ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇದು ಸಾದಾ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಸಾದಾ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು 1/4 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೋಡಿ, ಹೆಮ್ಮಿಂಗ್ ಮಾಡಲಿಕ್ಕೆ 1/4 ಇಂಚನ್ನು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನೋಡಿ ಅಳತೆ ಬ್ಲೌಸಿಂದ ನೋಡಿ ನಿಮಗೆ ಅಳತೆ ಬ್ಲೌಸಲ್ಲಿ ಕೊಟ್ಟಿಲ್ಲ ಅಥವಾ ಕಂಫರ್ಟ್ ಆಗಲ್ಲ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಲೀವನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಅಳತೆ ಬ್ಲೌಸ್ ಪ್ರಕಾರನೇ ನಾವಿವಾಗ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಫೋಲ್ಡಿಂಗಿಗೋಸ್ಕರ ಬಿಟ್ಟಿದ್ದೀನಿ. ನಾನು 1/4 ಇಂಚನ್ನು ಬಿಟ್ಟಿದ್ದೀನಿ. ನಿಮಗೆ ಕಡಿಮೆ ಇದ್ದರೆ ಕಡಿಮೆ ಬಿಟ್ಕೊಳ್ಳಿ. ನೀವು ಬಟ್ಟೆ ಕಡಿಮೆ ಇದ್ದರೆ, ಜಾಸ್ತಿ ಇದ್ದರೆ ಜಾಸ್ತಿ ಬಿಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ನೀಟಾಗಿ ಇಟ್ಕೋಬೇಕು. ನೋಡಿ ಸ್ಲೀವನ್ನು ಈ ಥರ ಇಟ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿಗಿದೆ ನೋಡಿ ಸ್ನೇಹಿತರೆ. ಇದು ನೋಡಿ ಸ್ಟಿಚಿಂಗು ಇಲ್ಲಿಗಿದೆ. ನಾನು ಸ್ಟಿಚಿಂಗ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿಂದ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಅರ್ಧ ಇಂಚಿಗೋಸ್ಕರ ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಎಕ್ಸ್ಟ್ರಾ ನಾವು ಬಿಡಲಿಕ್ಕೆ ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನಾನು ನಂತರ ಪೀಸ್ ಅಟ್ಯಾಚ್ ಮಾಡ್ಕೊತೀನಿ. ಇದಕ್ಕೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಇದರಿಂದ ನಾವು ಮಾರ್ಜಿನನ್ನು ಮಾರ್ಕ್ ಮಾಡೋಕ್ಕಾಗುತ್ತೆ. ನೋಡಿ, 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಶೇಪು, ಸ್ಲೀವ್ನ ಬ್ಯಾಕ್ ಶೇಪು. ಸ್ನೇಹಿತರೆ ನೋಡಿ, ಇದು ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಪೀಸ್ ಬಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ. ಸ್ನೇಹಿತರೆ ನೋಡಿ, ಇವಾಗ ನಾನು ಇದು ಬ್ಯಾಕ್ ಶೇಪ್ ತೊಗೊಂಡಿದ್ದೀನಿ. ಸ್ಲೀವ್ ಆರ್ಮೋಲ್ ಶೇಪನ್ನು ಈ 2 ಪೀಸ್ ಮಾತ್ರ ತಗೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಸ್ಲೀವ್ ಪರ್ಫೆಕ್ಟಾಗಿ ನಾವು ಅಳತೆ ಬ್ಲೌಸ್ ಹೇಗಿದೆಯೋ ಆ ರೀತಿ ಕಟ್ ಮಾಡಿದ್ವಿ. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನಾವು ಬ್ಲೌಸ್ನ ಉದ್ದ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕಂದ್ರೆ ನೋಡಿ, ಬ್ಯಾಕ್ ಸೈಡನ್ನು ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಮಡ್ಕೊಂಡಿದ್ದೀನಿ. ಇವಾಗ ಬ್ಲೌಸಿನ ಉದ್ದವನ್ನು ನೋಡಿ ಶೋಲ್ಡ್ರಿಂದ ಈ ಥರ ಮೆಜರ್ಮೆಂಟ್ ಬಿಟ್ಕೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಸೈಡ್ ಪಟ್ಟಿಗೆ ನಾನು 1.5 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನೀವು ಜಾಸ್ತಿ ಇದ್ದರೆ ಜಾಸ್ತಿ ಬಿಟ್ಕೊಳ್ಳಿ. ನನಗೆ ಇದು ಕರೆಕ್ಟ್ ಆಗ್ಬೋದು, ಹಾಗಾಗಿ 1.5 ಇಂಚ್ ಬಿಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇವಾಗ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ಉದ್ದ ನೋಡಿ 13 ಇಂಚಿದೆ. ಅಂದರೆ ಮೇಲ್ಗಡೆ ಶೋಲ್ಡ್ರಿಗೆ ಅರ್ಧ ಇಂಚು ನಾವು ಮಾರ್ಜಿನ್ ಬಿಟ್ಕೋಬೇಕಾಗತ್ತೆ. ನೋಡಿ, 13ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 13.5 ಉದ್ದ, 13 ಇಂಚು ರೆಡಿ ಇದೆ ಸ್ನೇಹಿತರೆ ಇದು ಅಳತೆ ಬ್ಲೌಸಲ್ಲಿ. ಸ್ನೇಹಿತರೆ ನೋಡಿ, 13 ಇಂಚು ಉದ್ದ, 13.5 ತಗೊಂಡಿದ್ದೀನಿ. ಉದ್ದವನ್ನು 13.5 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಷ್ಟು ಅಂತ ನೋಡೋಣ ಅಳತೆ ಬ್ಲೌಸಲ್ಲಿ. ಸ್ನೇಹಿತರೆ ನೋಡಿ, ನಾನು ಫ್ರಂಟ್ ಪಾರ್ಟಲ್ಲಿ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನೋಡಿ ಉಕ್ಸ್ ಪಟ್ಟಿ ಅಥವಾ ನಾವು ಗುಂಡಿ ಹಚ್ತೀವಿ, ಈ ಪಟ್ಟಿಯನ್ನು ತಗೋಬೇಕಾಗತ್ತೆ. ನೋಡಿ, ಉಕ್ಸ್ ಪಟ್ಟಿಯನ್ನು ನಾನು ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಟಕ್ಸ್ ಹಿಡಿದಿದ್ದಾರೆ ಅವರು. ಇದು ಹೋಗಿದೆ, ಇದು ಸ್ಟಿಚ್ ಕಿತ್ತೋಗಿರೋದ್ರಿಂದ ಹೋಗಿದೆ. ಅದನ್ನು ಸೇರಿಸಿ ಬರ್ತಾಯಿದೆ. ಇದರಲ್ಲಿ ಸ್ವಲ್ಪ ಜಗ್ಲಿದ್ದಂಗೆ ಹಿಡ್ಕೊಳ್ರಿ. ನೋಡಿ, ಸಿಂಪಲಾಗಿ ಹಿಡ್ಕೊಂಡ್ರೆ ಸಾಕು, ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇದು 9.5 ಇದೆ. ನೋಡಿ, 9.5 ಚೆಸ್ಟ್ ಇದೆ. ಹಾಗೆ ಸೊಂಟದ ಅಳತೆ ಕೂಡ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ನೋಡಿ ಬ್ಲೌಸನ್ನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ.
ನೋಡಿ ಇಲ್ಲಿ ನಾವು ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿಯನ್ನು ಬಿಟ್ಟು ನಾವು ಮೆಜರ್ಮೆಂಟ್ ಆಗಬೇಕತ್ತೆ ಸ್ನೇಹಿತರೆ. ನೋಡಿ 36 ಇದೆ, ಸಾರಿ 16 32 ಸೊಂಟದ ಅಳತೆ ಇದೆ. ನೋಡಿ 32 ಸೊಂಟದ ಅಳತೆ 4 ಭಾಗ ಮಾಡಿದಾಗ ನಮಗೆ 8 ಇಂಚು ಸೊಂಟ ಸಿಗುತ್ತೆ ಸ್ನೇಹಿತರೆ. ನೋಡಿ 8 ಇಂಚು. ಇವಾಗ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ನೋಡಿ ಚೆಸ್ಟ್ ಬಂದು 9.5 ಇದೆ ಸ್ನೇಹಿತರೆ. ನೋಡಿ 9.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೊಂಟದ ಅಳತೆ 8 ಇಂಚ್ ಬರುತ್ತೆ. ನೋಡಿ 32ರಲ್ಲಿ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. 8 ಇಂಚಿಗೆ ಒಂದು ಮಾರ್ಕಿಂಗು. ಒಂದು ನಾವು ಟಕ್ಸ್ ಹಿಡಿಲಿಕ್ಕೋಸ್ಕರ 1 ಇಂಚನ್ನು ಬಿಡ್ತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲಿ ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಇದಕ್ಕೆ ಲೈನ್ ಹಾಕೋಣ. ನೋಡಿ ಸ್ನೇಹಿತರೆ, ಇದು ಚೆಸ್ಟ್ ಬಂದು 9.5 ಇದೆ. ಓಕೆ. ಹಾಗೆ ಸೊಂಟದ ಅಳತೆ ಬಂದು 8 ಇಂಚ್ ಬರುತ್ತೆ. ಇವಾಗ ನೆಕ್ ಬಿಡ್ತನ್ನ ಸ್ನೇಹಿತರೆ ನೋಡಿ ಇದಕ್ಕೆ ನಾನು 2 ಕಾಲು ಇಡ್ತಾ ಇದ್ದೀನಿ. 2 ಅಥವಾ 2.1 ಗೆರೆ ಇಡ್ತಾ ಇಲ್ಲ, 2 ಕಾಲು ಇಡ್ಬೋದು ಏನು ತೊಂದರೆ ಇಲ್ಲ. ಹಾಗೆ ಅಳತೆ ಬ್ಲೌಸಲ್ಲಿ ಶೋಲ್ಡ್ರ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದಕ್ಕೆಲ್ಲ 2 ಕಾಲು ಇಟ್ಟಿರ್ತಾರೆ ಅವರು ಆಲ್ಮೋಸ್ಟ್ ಆಲ್ ಈ ಸೈಜಿಗೆ. ಹಾಗಾಗಿ ನಾನು ಅದೇ ಲೆಕ್ಕದಾಗ ಇಡ್ತಾ ಇದ್ದೀನಿ. ನೋಡಿ 2 ಕಾಲಿದೆ, ನಾನು ನೆಕ್ ಬಿಡ್ತನ್ನ 2 ಕಾಲು ಇಟ್ಟಿದ್ದೀನಿ ಸ್ನೇಹಿತರೆ. ಶೋಲ್ಡ್ರ್ ಬಂದು 3 ಕಾಲಿದೆ. ನೋಡಿ 3 ಕಾಲು ಶೋಲ್ಡ್ರ್ ಇದೆ. 3 ಕಾಲು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನೋಡಿ ಶೋಲ್ಡ್ರು ಲೆವೆಲ್ಗೆ ಒಂದು ಆರ್ಮೋಲ್ಗೆ ಒಂದು ಲೈನನ್ನು ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಆರ್ಮೋಲ್ ಕಂಡು ಹಿಡಿಬೇಕು ಅಂದರೆ ಅಳತೆ ಬ್ಲೌಸ್ ಕೊಟ್ಟಾಗ ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡು ನಾವು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಆ ಬ್ಯಾಕ್ ಸೈಡನ್ನು ತೊಗೋಬೇಕಾಗುತ್ತೆ ಈ ಥರ. ನೋಡಿ ಕೆಳಗಡೆ ನಾವು 1.5 ಇಂಚು ನಾವು ಫೋಲ್ಡಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ. ಅಲ್ಲಿಂದ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿಗೆ ಸ್ಟಿಚಿಂಗ್ ರೆಡಿ ಇದೆ. ಇದು ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ನಿಮಗೆ ಈ ಥರ ಇಟ್ಕೊಂಡಾಗ ನೋಡಿ ಇಲ್ಲಿ ಶೋಲ್ಡ್ರು ಕೂಡ ಗೊತ್ತಾಗುತ್ತೆ ನೋಡಿ ಎಷ್ಟಿದೆ ಅಂತೇಳಿ. ನೋಡಿ ಸ್ನೇಹಿತರೆ, ಆರ್ಮೋಲ್ ಶೇಪು ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿ ಕೆಳಗಡೆ ಪಟ್ಟೆಯಿಂದ ನಾವು ಮಾರ್ಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಹಾಗೆ ನೆಕ್ ಉದ್ದನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು. ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ನೋಡಿ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ವಿಡ್ತ್ ಕೂಡ ನಾನು 2 ಕಾಲು ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಆರ್ಮೋಲ್ಗೆ ಒಂದು ಲೈನ್ ಹಾಕೋಣ ಆರ್ಮೋಲ್ ಶೇಪಿಗೆ ಸ್ನೇಹಿತರೆ. ನೋಡಿ ನಾವು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪನ್ನು ನಾವು ಕ್ರಾಸಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ 1 ಇಂಚನ್ನು ಕ್ರಾಸಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಬ್ಯಾಕ್ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಆವಾಗಲೇ ತೋರಿಸಿದೆ ನೋಡಿ ನೆಕ್ ಲೆಂತನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಲಿಗೆ ಒಂದು ಲೈನ್ ಹಾಕೋಣ. ಇದಕ್ಕೆ ನೀವು ರೌಂಡ್ ಶೇಪ್ ಆದರೂ ಮಾರ್ಕ್ ಮಾಡ್ಕೋಬೋದು. ನೋಡಿ ಇದಕ್ಕೆ ನಾನು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀವಿ. ಲೆಂತನ್ನು ಬ್ಲೌಸಿನ ಲೆಂತನ್ನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತಗೊಂಡಿದ್ದೀವಿ ನೋಡಿ ಸ್ನೇಹಿತರೆ. 13.5 ಇದೆ, 13 ಇದೆ, 13.5 ತಗೊಂಡಿದ್ದೀವಿ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟಿಗೆ ನಾವು 1/4 ಇಂಚು ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿಗೋಸ್ಕರ ನಾವು ಮಾರ್ಜಿನನ್ನು ಮಾರ್ಕ್ ನೋಡಿ 1/4 ಇಂಚನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನೇ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೆಕ್ ಬಿಡ್ತು ಹಾಗೆ ಆರ್ಮೋಲ್ ಶೇಪನ್ನು ನಾವು ಬ್ಯಾಕ್ ಸೈಡ್ ಏನು ಮಾರ್ಕ್ ಮಾಡ್ಕೊಂಡಿವೋ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು.
ನೋಡಿ ಈ ಥರ ನೀಟಾಗಿ ಇಟ್ಕೊಂಬಿಡಿ. ಇಟ್ಕೊಂಡ ನಂತರ ನೋಡಿ ಸ್ನೇಹಿತರೆ ನೆಕ್ ಬಿಡ್ತು ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. 2 ಕಾಲಿದೆ, ಹಾಗೆ ಶೋಲ್ಡ್ರ್ ಬಂದು 3 ಕಾಲಿದೆ. ಹಾಗೆ ನೋಡಿ ಆರ್ಮೋಲ್ ಶೇಪು ಇಲ್ಲಿಗಿದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನೋಡಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗೆ ಬರುತ್ತೆ. ನಾವು ಇವಾಗ ಇದನ್ನು ತೆಗೆದ್ಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇವಾಗ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಒಂದು ಹಾಕೋಣ. ಸ್ನೇಹಿತರೆ, ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ನಾವು ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿವಿ. ಇದನ್ನು ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ಥರನಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ಆರ್ಮೋಲ್ ಶೇಪು. ಈಗ ನೆಕ್ ವಿಡ್ತನ್ನು ನಾವು 2 ಕಾಲಿಗೆ ನಾವು ಬ್ಯಾಕ್ ಸೈಡಲ್ಲಿ ಏನು ಕಟ್ ಮಾಡ್ಕೊಂಡಿವಿ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಅಳತೆ ಬ್ಲೌಸಲ್ಲಿ ನೆಕ್ಕಿನ ಫ್ರಂಟ್ ನೆಕ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಸ್ನೇಹಿತರೆ. ಇಲ್ಲ ಅಂದರೆ ಅಳತೆ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೋಬೋದು ನೋಡಿ ನಾವು. ಸ್ನೇಹಿತರೆ ನೋಡಿ, ಒಂದು ಫ್ರಂಟ್ ಪಾರ್ಟನ್ನು ತಗೊಳ್ಳಿ ಈ ಥರ ನೀವು. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀವಿ ಸ್ನೇಹಿತರೆ ನಾವು 1/4 ಇಂಚನ್ನು. ನೋಡಿ ಇಲ್ಲಿ ಮೇಲ್ಗಡೆನೂ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ ಬ್ಯಾಕ್ ಸೈಡಲ್ಲಿ. ಸ್ನೇಹಿತರೆ ನೋಡಿ ಈ ಥರ ನೀಟಾಗಿ ಇಟ್ಕೊಂಬಿಡಿ. ಫ್ರಂಟ್ ಪಾರ್ಟನ್ನು ನೋಡಿ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಇವು ಎಲ್ಲೆಲ್ಲಿಗೆ ಮಾರ್ಕಿಂಗ್ ಇದೆಯೋ ಅದೇ ಥರನೇ ಈ ಥರ ನೀಟಾಗಿ ಇಟ್ಕೊಂಡು ಇವಾಗ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನೆಕ್ ಬಿಡ್ತು ನೆಕ್ಕಿನ ಉದ್ದ ಇಲ್ಲಿಗಿದೆ, 1/4 ಇಂಚು ಮೇಲ್ಗಡೆಗೆ ಇಟ್ಕೊತಾ ಇದ್ದೀನಿ ನಾನು. ಹಾಗೆ ನೋಡಿ ಇಲ್ಲಿ ಬೆಲ್ಟ್ ಪಾಯಿಂಟ್ ಇದೆ ನೋಡಿ ಸ್ನೇಹಿತರೆ. ಆ ಬೆಲ್ಟ್ ಪಾಯಿಂಟ್ ಕೂಡ ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಮಾರ್ಜಿನ್ ತೊಗೊಂಡಿಲ್ಲ ಇದರಲ್ಲಿ. ಸ್ಟಿಚಿಂಗ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಫಸ್ಟ್ ಡಾಟ್ ಪಾಯಿಂಟನ್ನು ನೋಡೋಣ ಅಳತೆ ಬ್ಲೌಸಲ್ಲಿ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಡಾಟ್ ಪಾಯಿಂಟು. ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿ ಶೋಲ್ಡ್ರ್ ಸೆಂಟ್ರಲ್ಲಿ ಹಿಡ್ಕೋಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಸಹಿತ ಇಟ್ಕೊಂಡಿದ್ದೀನಿ ನಾನು. ನೋಡಿ ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿಗಿದೆ ಸ್ನೇಹಿತರೆ ಇದು. ಹಾಗೆ ಅಳತೆ ಬ್ಲೌಸಲ್ಲಿ ನೋಡಿ ಡಾಟ್ ಎಷ್ಟು ಹಿಡಿದಾರೆ ಅಂತ ನೋಡ್ಕೊಂಬಿಡಿ. ಅದನ್ನು ಕೂಡ ಇಲ್ಲಿಂದ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಬಂತು ಸ್ನೇಹಿತರೆ. ಇದನ್ನ ಇವಾಗ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ಇದಕ್ಕೆ. ಇದು ಸೆಕೆಂಡ್ ಡಾಟ್ ಪಾಯಿಂಟು, ಇದು ಫಸ್ಟ್ ಡಾಟ್ ಪಾಯಿಂಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಫಸ್ಟ್ ಡಾಟ್ ಪಾಯಿಂಟು. ಸ್ನೇಹಿತರೆ ನೋಡಿ, ಈ ಫಸ್ಟ್ ಡಾಟ್ ಪಾಯಿಂಟ್ ಲೆಕ್ಕಕ್ಕೆ ನಮ್ಮದು ಕಾಜಾ ಪಟ್ಟಿ ಉಕ್ಸ್ ಪಟ್ಟಿದು ಮಾರ್ಕಿಂಗ್ ಬಂದಿದೆ. ನಿಮಗೆ ಅವಾಗಲೇ ತೋರಿಸಿದೆ ನಾನು ಮೆಜರ್ಮೆಂಟಲ್ಲಿ. ನೋಡಿ ಇಲ್ಲಿ ನೋಡಿ ಇಲ್ಲಿಗಿದೆ ಸ್ನೇಹಿತರೆ. ಈ ಪಟ್ಟಿಗೆ ಬಂತು ನೋಡಿ. ಕ್ರಾಸ್ ಬೆಲ್ಟ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ನಾವು 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ನೋಡಿ 1 ಇಂಚನ್ನ ಕೆಳಗಡೆ ಏನಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ ನಮಗೆ ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ. ಹಾಗೆ ಇಲ್ಲಿ 1/2 ಇಂಚು ಒಂದು ಟಕ್ಸ್ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಟಕ್ಸಿಗೋಸ್ಕರ 1/2 ಇಂಚ್ ಬೇಕಾಗುತ್ತೆ. ಹಾಗೆ ಟಕ್ಸ್ ಪಾಯಿಂಟನ್ನು ನಾನು ಸ್ಟಿಚಿಂಗ್ ಮಾರ್ಜಿನ್ನಿಂದ 2.75ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಟಕ್ಸನ್ನು ಸ್ನೇಹಿತರೆ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5ಗೆ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಇದನ್ನು ಸೇರ್ಸೋಣ ಇದಕ್ಕೆ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಕೂಡ ಒಂದು 3/4 ಇಂಚನ್ನು ನಾನು ಕ್ರಾಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವು ಟಕ್ಸ್ ಪಾಯಿಂಟ್ ಇದಾವಲ್ಲ ಸ್ನೇಹಿತರೆ, ಇಲ್ಲಿಂದ ನಾನು ಮೇಲ್ಗಡೆ ಒಂದು 3/4 ಇಂಚನ್ನು ಕ್ರಾಸ್ ಲೈನಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಟಕ್ಸ್ ಪಾಯಿಂಟನ್ನು ನಾವು ಸೇರಿಸೋಣ. ಸ್ನೇಹಿತರೆ ನೋಡಿ, ನೆಕ್ ಬಿಡ್ತನ್ನು ನೆಕ್ಕಿನ ಉದ್ದವನ್ನು ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಚೆಸ್ಟ್ ಪಾಯಿಂಟು ನಾವು ಅಲ್ಲೇ ಬ್ಯಾಕ್ ಸೈಡಿಂದ ಮಾರ್ಕ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆ ಆರ್ಮೋಲ್ ಹತ್ರ. ಇವಾಗ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಮ್ಮದು ಬ್ಯಾಕ್ ಸೈಡು ಸೊಂಟ ಅಳತೆ ಬಂದು 8 ಇಂಚು ಅಂದರೆ 32 ಇದೆ. 4 ಭಾಗ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ ನೋಡಿ. ಇವಾಗ ನಾವು ಫ್ರಂಟ್ ಪಾರ್ಟಲ್ಲಿ 8 ಇಂಚನ್ನು ಇಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇದೆ. ನಾವು ಇಲ್ಲಿ 3 ಇಂಚ್ ಲೆಸ್ ಮಾಡಿ ಇಲ್ಲಿಂದ ಮತ್ತೆ ಮೆಜರ್ಮೆಂಟ್ ತಗೋಬೇಕು.
ನಾವು 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 8 ಇಂಚು ಇಲ್ಲಿ ಬರುತ್ತೆ, ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ. ನೋಡಿ ಇದನ್ನು ಲೈನ್ ಹಾಕೋಣ ಇವಾಗ. ನೋಡಿ ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು 2 ಸೆಂಟ್ರಿಗೆ 5 ಇಂಚ್ ಇದೆ. ಇದು 5 ಅಂದರೆ 2 ಸೆಂಟ್ರಿಗೆ 2.5ಗೆ ಒಂದು ಟಕ್ಸ್ ಬರುತ್ತೆ. ಇದನ್ನ ಸುಮಾರು 2 ಅಥವಾ 2.25 ಇಂಚಿನಷ್ಟು ಇಡ್ಬೋದು. ನೋಡಿ ಸ್ನೇಹಿತರೆ, ಇದನ್ನ ಟಕ್ಸ್ ಪಾಯಿಂಟ್ ಅನ್ನ ನೀವು ಹಿಡಿಬೋದು. ಹಾಗೆ ನೋಡಿ ಈ ಆರ್ಮೋಲ್ ಸೇಪ್ ಇರ್ತಲ್ಲ, ಇದಕ್ಕೆ ಡೌನಿಗೆ ಒಂದು ಬರುತ್ತೆ ಟಕ್ಸ್ ಪಾಯಿಂಟು. ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಅದು ಇಲ್ಲಿವರೆಗೂ ಬರ್ಬೇಕು. ನೋಡಿ ಸ್ನೇಹಿತರೆ, ಈ ಸೇಪಲ್ಲಿ ಕರೆಕ್ಟಾಗಿ ಉಳಿಬೇಕು. ಹಾಗೆ ಇಲ್ಲಿ ಲಾಸ್ಟಿಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ನೋಡ್ಕೊಳ್ಳಿ, ಇಲ್ಲಿ ಒಂದು ಸ್ವಲ್ಪ 1/4 ಇಂಚು ಅಥವಾ ಒಂದು ಅರ್ಧ ಇಂಚು ಉಳಿದ್ರೆ ಅದನ್ನು ನೀವು ಹಿಡಿಬೋದು. ಅದನ್ನು ಕೂಡ ಸ್ನೇಹಿತರೆ ನೋಡಿ ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಅದು ಉಳಿಬೇಕು. ಹಾಗೆ ನೀವು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ಇವಾಗ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಏನೋ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರಂಟ್ ಬಗ್ಗೆ. ಇವಾಗ ಬೆಲ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆಯೋ ಅಥವಾ ನಾವು ಕಟ್ ಮಾಡಿರೋ ರೀತಿ ಚೇಂಜ್ ಇರ್ಬೋದು. ನಾವು ಎರಡನ್ನೂ ಮೆಜರ್ಮೆಂಟ್ ತಗೊಂಡೇ ನಾವು ಬೆಲ್ಟನ್ನು ಕಟ್ ಮಾಡೋಕ್ಕಾಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಇದು ಬ್ಯಾಕ್ ಪಾರ್ಟು. ನಾವು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟನ್ನು ನೋಡಿ ಈ ಬಗಲ್ ಸೈಡಲ್ಲಿ ನಾವು ಸೇರಿಸ್ಕೋಬೇಕು. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಇದು ನಮಗೆ ಇಲ್ಲಿ ಕೂಡ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೋಬೋದು. ಸ್ನೇಹಿತರೆ ನೋಡಿ ಇಲ್ಲಿ ಯಾವ ರೀತಿ ತಗೊಂತೀರ ನೀವು, ಏನಕ್ಕಂದರೆ ನಾವು ಕ್ರಾಸ್ ತಗೊಂಡಿದ್ದೀವಿ. ಇದರಲ್ಲಿ ಕ್ರಾಸ್ ತಗೊಳ್ಳದೇ ಇದ್ದರೆ ಬೆಲ್ಟ್ ಆ ರೀತಿ ಬರಲ್ಲ. ಹಾಗಾಗಿ ಎರಡರಲ್ಲೂ ಒಂದೇ ರೀತಿ ಇದ್ದರೆ ತೊಂದರೆ ಆಗಲ್ಲ ಸ್ನೇಹಿತರೆ. ಇದರಲ್ಲಿ ಕರೆಕ್ಟ್ ಇದ್ದು ಅಥವಾ ಕ್ರಾಸ್ ತಗೊಂಡಿಲ್ಲ ಅವರು ಅಂದಾಗ ನಿಮಗೆ ಬೆಲ್ಟ್ ವೇರಿಯೇಷನ್ ಬರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಎಷ್ಟಿದೆಯೋ ಅಷ್ಟು ಬೆಲ್ಟನ್ನು ನೀವು ತೊಗೋಬೇಕಾಗುತ್ತೆ. ನೋಡಿ ಇವಾಗ ಅಳತೆ ಬ್ಲೌಸ್ ಪ್ರಕಾರನೇ ಇದು ಕರೆಕ್ಟ್ ಇದೆ. ಅಳತೆ ಬ್ಲೌಸು ಕ್ರಾಸ್ ಎಲ್ಲ ತಗೊಂಡಿದ್ದಾರೆ ಇವರು. ಹಾಗಾಗಿ ನೋಡಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ ಬೆಲ್ಟ್ ಬಂದು 3 ಇಂಚಿದೆ ಈ ಸೈಡು, ಉಕ್ಸ್ ಪಟ್ಟಿ ಸೈಡು. ಹಾಗೆ ಈ ಸೈಡು 1.25 ಇದೆ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಟಕ್ಸ್ ಹತ್ರ 2.25 ಇದೆ. 1.25, 2.25, 3 ಇಂಚು. ಓಕೆ, ಇದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅಂದರೆ 3 ಇಂಚಿಗೆ ನಾವು 4 ಇಂಚನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2.25 ಇದೆ, ಇದನ್ನು 3.25ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ 1.25 ಇದೆ, ಇದನ್ನು ನಾವು 2.25ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ಸೇರಿಸೋಣ ಈ ಥರ. ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೋಡಿ ಸ್ವಲ್ಪ ಡೌನ್ ಕೊಟ್ಟು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಇವಾಗ ಒಂದು ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದನ್ನು ಇದನ್ನ ಇಟ್ಟು ಸೇಮ್ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.